CM ಅವ್ರಿಗೆ ಯಾರೋ ರಾಹುಲ್ ಗಾಂಧಿ ಗತೆ ಅವ್ರಿಗೂ ರಾಂಗ್ ಬ್ರೀಫಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಮತ್ತು ಅವರು ಈಗ ನಾನು KPSC ಬಗ್ಗೆ ಯಾವ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಾರೆ ಹೇಳ್ರಿ. ನಾ ಕೇಳಿದ್ದು ಒಂದು ಅಂಬೇಡ್ಕರ್ ಅವ್ರದ್ದು ನಿಪ್ಪಾಣಿಗೆ ಬಂದಿದ್ದು 100 ವರ್ಷದ ಕಾರ್ಯಕ್ರಮ ಮಾಡಲಿಲ್ಲ ಅವರು. ನಾ ಕೇಳಿದ್ದವರು ಪತ್ರ ಅವ್ರದ್ದೇ ನಾನು ಮಾಡ್ರಿ ಇದನ್ನಂತ. ಇವತ್ತಿನ ತನಕ ರಿಯಾಕ್ಷನ್ ಕೊಡೋದಿಲ್ಲ ಅವರು. ನಿಮ್ಮ ಶುರುಡಿನೆಸ್ ಏನಿದೆಲ್ಲ ಸಿದ್ದರಾಮಯ್ಯನವ್ರೆ, ಇದನ್ನು ಡೈವರ್ಟ್ ಮಾಡೋದಕ್ಕೆ ಉಪಯೋಗ ಮಾಡಿರಿ. ರಾಜ್ಯಕ್ಕೆ ಕಲ್ಯಾಣ ಮಾಡೋದರಲ್ಲಿ ವಿಚಾರ ಮಾಡಿರಿ. KPSC ಭ್ರಷ್ಟಾಚಾರ ಆಯಿತು. ಇದನ್ನು ನಾನು ಹೇಳಿದ್ದೆ. KPSC ಒಳಗೆ ಈ ಪ್ರಮಾಣದ ಭ್ರಷ್ಟಾಚಾರ, ರಾತ್ರಿ 2-3 ಗಂಟೆ ತನಕ ಹಾಲ್ ಟಿಕೆಟ್ ಕೊಡೋದು, ಆನಂತರ ಕೆಲವರಿಗೆ ಹಾಲ್ ಟಿಕೆಟೇ ಮುಟ್ಟದೇ ಇರುವಂಥದ್ದು, ಎಲ್ಲ ಸಂಗತಿಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡಿದಾಗ ಇಲ್ಲಿ ಬಂದು ಮಹದಾಯಿ ಅಂತ ಹೇಳ್ತಾರೆ. ನೀವು ಕೇಳಿದ್ದು ನಾನು ನಿಮ್ಮದು ವಿಡಿಯೋ ಕ್ಲಿಪ್ಪಿಂಗ್ ನೋಡಿದ್ದೇನೆ. ನೀವೇನು ಕೇಳಿದ್ರಿ? KPSC ಬಗ್ಗೆ ಕೇಳಿದ್ರಿ. ಬಗ್ಗೆ ಮಾತಾಡಿದಾರ ಅವರು ಅಂತ ಕೇಳ್ತಾರೆ ಅವರು. ಹಾಂ, ನೀವು ಕೇಳಿದ್ದಕ್ಕೆ ಉತ್ತರ ಕೊಡ್ರಿ. KPSCಗೆ ಯಾಕೆ ಹಿಂಗಾಗೈತೆ ನಿಮ್ಮ ಮನೆ ಬರ? ನಾ ಕೇಳೋದು ನನಗೆ ನೆನಪಿರೋ ಮಟ್ಟಿಗೆ, ನನಗೆ ಇಮಿಡಿಯೇಟ್ಲಿ ನನ್ನ ಕಡೆ ರೆಕಾರ್ಡ್ ಇಲ್ಲ, ಬಟ್ ನಾನು ಹಿಂದೆಲ್ಲ ಪಾರ್ಲಿಮೆಂಟ್ನಲ್ಲಿಗೂ ಇದ್ರ ಭಾಷಣ ಮಾಡಿದ್ದೀನಿ. 1970ರಿಂದ ಇದ್ರ ಸ್ವಲ್ಪ ವೇಗ ಪಡ್ಕೊಳ್ತಾ ಬಂತು ಮಹದಾಯಿ. 80ರಿಂದ ಅಂತ ಲೆಕ್ಕ ಹಿಡಿದ್ರು ಸಹಿತ 25ರವರೆಗೆ ಯಾರ ಸರ್ಕಾರ ಇತ್ತು ಜಾಸ್ತಿ? ಒಂದರ ಮಹದಾಯಿ ಬಗ್ಗೆ ನೀವು ಸರಿ ಮಾಡಿದ್ದೀರಿ ಅಂತ ಹೇಳ್ರಿ ಅವ್ರು, ಕಾಂಗ್ರೆಸ್ ಸರ್ಕಾರದವರು. ನಾವು ಹೇಳಿದ್ವಿ ಅವ್ರಿಗೆ, ನೀವು ಟ್ರಿಬ್ಯುನಲ್ಗೆ ಕೊಡಬೇಡ್ರಿ, ಕೊಡೋದಾದರೂ ಕುಡಿಯೋ ನೀರಿಂದ ಬಿಟ್ಟು ಕೊಡ್ರಿ ಅಂತ. ಅದನ್ನು ಕೊಟ್ಟರು. ಟ್ರಿಬ್ಯುನಲ್ಗೆ 11-12ರಾಗ ಆದೇಶ ಮಾಡಿದವರು ಅದಕ್ಕೆ ಆಫೀಸ್ ಕೊಟ್ಟಿರಲಿಲ್ಲ, ಅದಕ್ಕೆ ಸಿಬ್ಬಂದಿ ಕೊಟ್ಟಿರಲಿಲ್ಲ, ಏನೂ ಮಾಡಿರಲಿಲ್ಲ. 14ರಾಗ ಬಂದ ನಂತರ ನಾವು ಕೊಟ್ವಿ. ಆನಂತರ 3 ವರ್ಷದ ಅವಧಿ ಕೊಟ್ವಿ. 17ನೇ ಇಸ್ವಿಯೊಳಗೆ 1 ವರ್ಷಕ್ಕೆ ಎಕ್ಸ್ಟೆನ್ಷನ್ ಕೇಳಿದರು. 18ಕ್ಕೆ ಯಾವುದೇ ಪರಿಸ್ಥಿತಿ ಒಳಗೆ ಕೊಡಬೇಕಂತ ಹೇಳಿದ್ವಿ. 18ಕ್ಕೆ ಕೊಟ್ಟ ನಂತರ ಇದು ಗೆಜೆಟ್ ನೋಟಿಫಿಕೇಷನ್ ಆಗೋದಿಲ್ಲ ಅಂದರು. ಗೆಜೆಟ್ ನೋಟಿಫಿಕೇಷನ್ ಮಾಡಿಸಿದ್ವಿ. ಗೆಜೆಟ್ ನೋಟಿಫಿಕೇಷನ್ ಆದ ನಂತರ ಇದಕ್ಕೆ DPR ಬೇಕು, ಅದನ್ನು ಅಪ್ರೂವಲ್ ಕೊಡೋದಿಲ್ಲ ಅಂದರು. ಇವರು ಕೊಡೋದಿಲ್ಲ ಅಂತ ಹೇಳಿದ್ರು. 2 ತಿಂಗಳದಾಗ DPR ಅಪ್ರೂವಲ್ ಕೊಟ್ಟಿವಿ ನಾವು. DPR ಅಪ್ರೂವಲ್ ಇಸ್ ದಿ ಮೇನ್ ಥಿಂಗ್. ಸೆಂಟ್ರಲ್ ಗೌರ್ಮೆಂಟ್ ರೋಲ್ ಇರೋದು DPRದಾಗ. DPR ಅಪ್ರೂವಲ್ ಕೊಡಿಸಿದ್ವಿ. ಆನಂತರ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸಿದಾರ ಅಂತ ಕೇಳ್ತಾರೆ. ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಆಗಿದೆ, ಅದಕ್ಕೆ ಎಕ್ಸಾಮ್ಷನ್ ಅದ. ಅದಕ್ಕೆ ಇರೋದು ಫಾರೆಸ್ಟ್ ಇದ್ದಾರೆ. ಫಾರೆಸ್ಟ್ದಲ್ಲಿ ಇವರೇನು ಹೇಳಿದ್ದಾರೆ? ಫಾರೆಸ್ಟ್ದಲ್ಲಿ ಇವರು ಒಂದು ಅಫಿಡವಿಟ್ ಹಾಕಿದ್ದಾರೆ, ಇವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಷಯ ಇದೆ ಮತ್ತು ಗೋವಾ ರಾಜ್ಯ ವನ್ಯಜೀವಿ ಮಂಡಳಿ ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಇದೆ. ಅವರಲ್ಲಿ ಯಾವುದೇ ಕೆಲಸವನ್ನು ಮಾಡಬಾರ್ದು.